ಏನೇ ಇವತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ? ಡಿಫ್ರೆಂಟಾಗಿ ಇಲ್ವಲ್ಲ, ನನ್ನೆನ್ನೆ ಹೇಗೆ ಕಾಣಿಸ್ತಿದ್ನೋ ಇವತ್ತು ಹಾಗೆ ಕಾಣಿಸ್ತಿದ್ದೀನಿ. ಇಲ್ಲ, ನೆನ್ನೆಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಬಟ್ ನೀವು ನೋಡಿ, ನನ್ನ ಕೂದಲು ಬೆಳೆದ ಮೇಲೆ ನಾನು ಇನ್ನೂ ಚೆನ್ನಾಗಿ ಕಾಣ್ತೀನಿ. ಕೂದಲು ಬೆಳೆದ ಮೇಲೆ ಚೆನ್ನಾಗಿ ಕಾಣಿಸ್ತೀರಾ, ಅದು ಬೇರೆ ವಿಷಯ. ಬಟ್ ಇದು ಭಾಳ ಸ್ಪೆಷಲ್ ಆಗಿದ್ದಾರೆ, ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಅಗೇನ್. ಇದಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ? ನೀವು ಇಷ್ಟು ಹೋರಾಟ ಮಾಡಿ ಗೆದ್ದು ಬಂದವರು ಅಂತ ಅನ್ನಿಸ್ತಾನೆ ಇಲ್ಲ. ನನಗೆ ಅದೇ ಭಾಳ ಖುಷಿ ಆಗ್ತಾ ಇರೋದು. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ದೇವ್ರ ಮೇಲೆ ನಂಬಿಕೆ, ಬದುಕಿನ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಇದೆ. ನಿಮ್ಗೆ ಹಾಗೇನು ಅನಿಸ್ತಾ ಅಲ್ವಾ? ನನಗೂ ಹಾಗೆ ಅನ್ನಿಸ್ತದೆ. ಆ್ಯಂಡ್ ಜೊತೆಲಿ ಫಿಂಗರ್ಸ್ ಕ್ರಾಸ್ಡ್. ಫಿಂಗರ್ಸ್ ಕ್ರಾಸ್ಡಾ ಬೈ? ಗೌತಮರೇ, ಇವತ್ತು ಫೈನಲ್ ರಿಪೋರ್ಟ್ಸ್ ಬರ್ತಿದೆ. ಡಾಕ್ಟರು ನಾನು ಹೊರಗಡೆ ಹೇಗೆ ನಾರ್ಮಲಾಗಿ ಕಾಣ್ತಿದ್ದೀನಿ ಹಾಗೆ ಒಳಗಡೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಸಾಕು. ಈ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬರೋಕ್ಕೆ ಮುಂಚೆ ಒಂದು ಸಣ್ಣ ಭಯ ಇರುತ್ತಲ್ಲ, ಆ ಥರದ್ದೊಂದು ಫೀಲಿಂಗ್. ಅದಕ್ಕೆ ಅದು ಸಹಜ ಅಲ್ವ ಭೂಮಿಕಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಭಯ ಇರಬೇಕಾದ್ದೆ. ಯಾಕೆಂದರೆ ಇಂಥ ಪರಿಸ್ಥಿತಿನಲ್ಲಿ ನಾವು ಎಷ್ಟೇ ಧೈರ್ಯ ಹೇಳ್ಕೊಂಡ್ರು ನಮ್ಮ ಮನಸ್ಸು ನಮಗೆ ಪ್ರಶ್ನೆ ಕೇಳ್ತಾನೆ ಇರುತ್ತೆ. ನಿಮ್ಗೊಂದು ವಿಷಯ ಗೊತ್ತಾ? ನನಗೆ ಡಯಾಬಿಟೀಸ್ ಬಂದಿದೆ ಅಂತ ಅನುಮಾನ ಬಂದು ನಾನು ಚೆಕ್ ಮಾಡಿಸ್ಕೊಂಡಿದ್ದಾಗ ಹೀಗೆ ರಿಸಲ್ಟ್ ಬರೋ ತನಕ ಭಾಳ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇವತ್ತಿಗೂ ನೆನಪಿದೆ ನನಗೆ. ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇರ್ಬೋದು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಒದ್ದಾಟ ನನಗೆ ಗೊತ್ತಾಗುತ್ತೆ ಭೂಮಿಕಾ. ಬಟ್ ಡೋಂಟ್ ವರಿ, ಇಲ್ಲಿ ತನಕನೇ ದಾಟ್ಕೊಂಡ್ಬಂದಿದ್ದೀವಿ. ಇದು ಒಳ್ಳೇದಾಗುತ್ತೆ, ಒಳ್ಳೇದಾಗಿ ಆಗುತ್ತೆ. ನನಗೂ ಕಾನ್ಫಿಡೆನ್ಸ್ ಇದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ. ನನಗೆ ನನ್ನ ಭಯಕ್ಕಿಂತ ನಿಮ್ಮ ಭಯ ಜಾಸ್ತಿ. ಏನಿದು ಹೊಸ ಡಿಸ್ಕವರಿ? ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರ? ನನಗಿಂಥದ್ದೊಂದು ಕಾಯಿಲೆ ಇದೆ ಅಂತ ಗೊತ್ತಾದ ದಿನದಿಂದ ನಾನು ಪ್ರತಿಯೊಂದನ್ನು ಗಮನಿಸ್ಕೊಂಡೇ ಬಂದೆ. ನೀವು ನನ್ನ ಮುಂದೆ ನನ್ನಗ್ತಾ ಮಾತಾಡ್ತಿದ್ರಿ, ಎಲ್ಲ ಸರಿ ಹೋಗುತ್ತೆ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ಹೆದರ್ಕೋಬೇಡಿ ಅಂತ ನನಗೆ ಧೈರ್ಯ ತುಂಬಿದ್ರಿ. ಆದರೆ ಆ ಮಾತುಗಳ ಹಿಂದೆ ಇದ್ದಿದ್ದ ಭಯ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿತ್ತು. ನೀವು ನನ್ನ ಮುಂದೆ ಆ್ಯಕ್ಟ್ ಮಾಡಿದ್ರಿ ನಾನು ಹೆದರ್ಕೋಬಾರ್ದು ಅಂತ. ಬಟ್ ನನಗಿಂತ ಜಾಸ್ತಿ ನೀವು ಭಯಪಟ್ರಿ. ಭಯ ಆಗದೆ ಇರ್ತ ಭೂಮಿಕಾ. ಪ್ರತಿ ದಿವಸ ಹಾಸ್ಪಿಟ್ಲಲ್ಲಿ ಆ ಟ್ರೀಟ್ಮೆಂಟು, ಆ ಕೀಮೊಥೆರಪಿ, ಆ ರಿಸಲ್ಟು, ನೀವು ಒದ್ದಾಡ್ತಾ ಇದ್ದಿತ್ತು, ನನ್ನ ಕೈಲಿ ಏನೂ ಮಾಡೋಕ್ಕಾಗದೆ ನಾನು ಅದನ್ನು ಸುಮ್ಮನೆ ನೋಡ್ತಾ ನಾನು ಅನುಭವಿಸಿದ ನೋವು ಅದೆಷ್ಟಿದೆಯೋ. ಭಯ ಆಯಿತು ಭೂಮಿಕಾ. ಇನ್ಫ್ಯಾಕ್ಟ್ ತುಂಬಾ ಭಯ ಆಯಿತು. ಅವತ್ತಿಗೂ ಇವತ್ತಿಗೂ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ಮಲ್ಲಿ ತುಂಬ ಗೆಲುವಿದ್ದಾರೆ. ಸೋ ಹ್ಯಾಪಿ, ಸೋ ಹ್ಯಾಪಿ. ಇವಾಗ ಯಾವ ಭಯನೂ ಇಲ್ಲ, ಧೈರ್ಯವಾಗಿದ್ದೇನೆ. ಗುಡ್. ನೀವು ಧೈರ್ಯವಾಗಿದ್ದರೆ ನಾನು ಧೈರ್ಯವಾಗಿರ್ತೀನಿ. ಸಾಕಪ್ಪ, ಈ 9 ತಿಂಗಳು ಆ ರೋಗದ ಜೊತೆ ಫೈಟ್ ಮಾಡಿ ಸುಸ್ತಾಯಿತು. ಇನ್ಮೇಲಾದರೂ ನಮ್ಮ ಕನಸಿನ ಜೊತೆ, ನಮ್ಮ ಆಸೆ ಜೊತೆ, ನಮ್ಮ ಬದುಕಿನ ಜೊತೆ ಬದುಕೋಣ. ಹೊಸ ಲೈಫ್ ಸಿಕ್ಕಿದೆ, ಹೊಸದಾಗಿ ಜೀವನ ಶುರು ಮಾಡೋಣ. ಯುದ್ಧ ಗೆದ್ದಾಗಿದೆ ಭೂಮಿಕಾ. ಇನ್ಮೇಲೆ ರಾಜ್ಯಭಾರ ನಮ್ಮದೇ. ನಾನೇ ರಾಜ, ನೀವೇ ರಾಣಿ. ಅಂಬಾರಿ ಒಂದಿರಲ್ಲ ಅಷ್ಟೇ. ಪರವಾಗಿಲ್ಲ. ಓಕೆ, ಸರಿ ಹೊರಡೋಣ. ಗೆಟಿಂಗ್ ಲೇಟ್. ಯಾ, ಚೆನ್ನಾಗಿದ್ದಾರೆ. ಚಿಕ್ಕಕ್ಕೆ ಬಿಗ್ ಬ್ರೋಗೆ ಎಂಥ ದೂರದೃಷ್ಟಿ ನೋಡಿ. ಅದಕ್ಕೆ ಡಿಸ್ಚಾರ್ಜ್ ಆಗ್ತಿದ್ದಾಗ ಸೀದಾ ಕರ್ಕೊಂಡು ಮೈಸೂರಿಗೆ ಹೊಟ್ಟೋಗಿದ್ದಾನೆ. ಒಳ್ಳೇದಾಯ್ತಲ್ವಾ? ಮನೆಗೆ ಬಂದಿದ್ರೆ ಅದೇ ನಾಲ್ಕೂಡೆ, ಅದೇ ನೋವು, ಅದೇ ಮೆಮೊರೀಸು, ಇದರಿಂದೆಲ್ಲ ಆಚೆ ಬರಲಿ ಅಂತಲೇ ಕರ್ಕೊಂಡು ಹೋಗಿರ್ಬೇಕು. ಹೌದು ಚಿಕ್ಕಕ್ಕೆ, ಬಾಡಿ ರಿಕವರ್ ಆಗೋದಕ್ಕಿಂತ ನಮ್ಮ ಮೈಂಡ್ ರಿಕವರ್ ಆಗೋದು ತುಂಬಾ ಮುಖ್ಯ. ಮೈಂಡ್ ರಿಕವರ್ ಆದರೆ ಅರ್ಧ ಗೆದ್ದ ಹಾಗೆ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಸೀದಾ ಹೋಗ್ಬಿಟ್ಟಿದ್ದಾನೆ. ಇದೊಂಥರ ಅದಕ್ಕೆ ಎನರ್ಜಿ ಬೂಸ್ಟರ್ ಇದ್ದಾಗೆ. ನಿಜ. ಭಾವನವರು ಯಾವಾಗ ಏನು ಮಾಡಬೇಕು ಅಂತೇಳಿ ಮೊದಲೇ ಯೋಚನೆ ಮಾಡಿರ್ತಾರೆ. ಅವ್ರ ಅಕ್ಕರಿಗೋಸ್ಕರ ಯೋಚನೆ ಮಾಡ್ತಿರೋ ರೀತಿ ನೋಡಿದರೆ ನನಗೆ ಆಶ್ಚರ್ಯ ಆಗುತ್ತೆ. ಹೌದು ಚಿಕ್ಕಕ್ಕೆ, ಅದೇ ಬಿಗ್ ಬ್ರೋದು ಸ್ಟ್ರೆಂತು, ಅದೇ ಒಂದು ಸ್ಪೆಷಾಲಿಟಿ. ಅವ್ನು ಏನೇ ಮಾಡಿದ್ರು 4 ಜನ ಅವನ್ನ ಎಕ್ಸಾಂಪಲ್ ತಗೊಳ್ಳೋ ಥರ ಮಾಡ್ತಾನೆ. ಪ್ರೀತಿಗೆ, ರಿಲೇಷನ್ಶಿಪ್ಗೆ, ಕಾಳಜಿಗೆ ಅವನೊಂಥರ ಬೆಂಚ್ ಮಾರ್ಕ್ ಇದ್ದಾಗೆ. ಹೌದು, ಭಾವನವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅಕ್ಕೋರು ಟ್ರೀಟ್ಮೆಂಟ್ಗೆ ಒಪ್ತಾ ಇರಲಿಲ್ಲ, ಆದರೆ ಭಾವನವರೇ ಮುಂದೆ ನಿಂತು ಅಕ್ಕೋರನ್ನ ಟ್ರೀಟ್ಮೆಂಟಿಗೆ ಒಪ್ಪಿಸಿದ್ರು. ಇವಾಗ ಟ್ರೀಟ್ಮೆಂಟ್ ಕೂಡ ಆಗೋಯ್ತು. ಅಂದರೆ ಎಲ್ಲ ಸರಿ ಆಯಿತು ಅಂತ ಅರ್ಥ.
ಇನ್ಯಾವುದು ಚಿಂತೆ ಇಲ್ಲ ಅಲ್ವಾ? ಇಲ್ಲ ಚಿಕ್ಕದ್ಗೆ, ಟ್ರೀಟ್ಮೆಂಟ್ ಮುಗೀತು ಅಂದರೆ ಎಲ್ಲ ಮುಗೀತು ಅಂತಲ್ಲ. ಮತ್ತೆ ನೋಡಿ, ಕೀಮೋಥೆರಪಿ ಕೊಡೋದು ಬಾಡಿಲಿರೋ ಕ್ಯಾನ್ಸರ್ ಸೆಲ್ಸ್ನ ಕಂಟ್ರೋಲ್ ಮಾಡೋದಕ್ಕೆ. ಒಂದು ವೇಳೆ ಅದು ಕಂಟ್ರೋಲ್ ಆಗಿ ಗುಣ ಆದರೆ ಓಕೆ. ಅಕಸ್ಮಾತ್ ಅದು ಮಲ್ಟಿಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಗಿ ಸ್ಪ್ರೆಡ್ ಆದರೆ ಮತ್ತೆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಒಂದು ವೇಳೆ ಅದು ಕಂಟ್ರೋಲ್ ಆದರೆ ಓಕೆ, ನೋ ಪ್ರಾಬ್ಲಮ್. ಅಕಸ್ಮಾತ್ ಬಾಡಿಯಲ್ಲಿ ಏನಾದರೂ ಒಂದೇ ಒಂದು ಕ್ಯಾನ್ಸರ್ ಸೆಲ್ ಉಳ್ಕೊಂಡ್ರೂ ಮತ್ತೆ ಟ್ರೀಟ್ಮೆಂಟ್ನ ಶುರು ಮಾಡಬೇಕಾಗತ್ತೆ. ಅದು ಸ್ಪ್ರೆಡ್ ಆಗಬಾರ್ದು. ಅಂದರೆ ಇನ್ನೂ ಆ ಭಯ ಹಾಗೆ ಇದೆ ಅಂತನಾ? ಚಿಕ್ಕದಕ್ಕೆ ಅದು ಭಯ ಅಂತಲ್ಲ. ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಾಳಜಿ ತೋರಿಸ್ಬೇಕಾಗತ್ತೆ. ಈಗ ಒಂದು 6 months ಅಬ್ಸರ್ವೇಷನಲ್ಲಿ ಇಡ್ತಾರೆ. ಬಾಡಿ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ನೋಡ್ತಾರೆ. ಆಮೇಲೆ ಮತ್ತೆ ಟೆಸ್ಟಿಂಗ್ ಮಾಡ್ತಾರೆ. ಆ ಟೆಸ್ಟಲ್ಲೆಲ್ಲ ಓಕೆ ಬಂತು ಅಂದರೆ ಅವಾಗೇನು ಪ್ರಾಬ್ಲಮ್ ಇಲ್ಲ ಚಿಕ್ಕದಕ್ಕೆ. ಆಮೇಲೆ ಜಸ್ಟ್ ರೆಗ್ಯುಲರ್ ಮೆಡಿಸಿನ್ಸ್ ಮತ್ತು ಟ್ರೀಟ್ಮೆಂಟ್ ಅಷ್ಟೇ. ಅಂದರೆ ಇವಾಗ ನಮಗೆ ಖುಷಿ ಪಡೋಕ್ಕೂ ಆಗಲ್ಲ, ಭಯ ಪಡೋಕ್ಕೂ ಆಗಲ್ಲ. ಚಿಕ್ಕದಕ್ಕೆ, ಇಂಥ ಟೈಮಲ್ಲಿ ನಾವು ಅವ್ರಿಗೆ ಧೈರ್ಯ ಕೊಡಬೇಕು. ಅದಕ್ಕೆ ಅನ್ಸತ್ತೆ ಬಾವ್ನವರು ಅಕ್ಕೋರ್ನ ಒಂದು ಕ್ಷಣ ಕೂಡ ಬಿಟ್ಟಿರ್ತಿಲ್ಲ. ಹಾಗಿರಲೇಬೇಕಲ್ವ ಚಿಕ್ಕದಕ್ಕೆ. ಇಂಥ ಟೈಮಲ್ಲಿ ಮನೆಯವ್ರ ಜೊತೆ ಇದ್ದು ಧೈರ್ಯ ಕೊಡಬೇಕು. ಆ ಕೆಲಸನ ಬಿಗ್ ಬ್ರೋನೇ ಮಾಡ್ತಿದ್ದಾನೆ. ಅದಕ್ಕೆ ವಿಚಾರದಲ್ಲಿ ಬಿಗ್ ಬ್ರೋ ಹೇಗಿದ್ದಾನೆ ಅಂದರೆ, ಈ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡೋದು ಅಂತ ಹೇಳ್ತಾರಲ್ಲ, ಹಾಗೆ ನಿಂತ್ಕೊಬಿಟ್ಟಿದ್ದಾನೆ. ಅದಕ್ಕೆ ಟ್ರೀಟ್ಮೆಂಟ್ ವಿಚಾರದಲ್ಲಿ ಒಂದೇ ಒಂದು ತಪ್ಪಾಗೋಕೆ ಬಿಡ್ತಾ ಇಲ್ಲ. ಚಿಕ್ಕದಕ್ಕೆ ನಂಗೆ ಒಂದೊಂದು ಟೈಮ್ ಅನ್ಸುತ್ತೆ, ಡಾಕ್ಟರ್ ಕೊಡ್ತಾ ಇರೋ ಟ್ರೀಟ್ಮೆಂಟ್ಗಿಂತ ಬಿಗ್ ಬ್ರೋ ತೋರಿಸ್ತಿರೋ ಪ್ರೀತಿ ಮತ್ತು ಕಾಳಜಿ ಇದೇ ಕೆಲಸ ಮಾಡಿಬಿಡುತ್ತೆ ಅಂತ. ನೋಡ್ತಾ ಇರಿ, ಅದಕ್ಕೆ ರಿಕವರ್ ಆಗೇ ಆಗ್ತಾರೆ. ಆ ಮ್ಯಾಜಿಕ್ ಆಗೇ ಆಗುತ್ತೆ. ನಿಜ, ಕಾಯಿಲೆ ವಿರುದ್ಧ ಫೈಟ್ ಮಾಡ್ತಾ ಇರೋದು ಅಕ್ಕೋರೆ. ಆದರೆ ಅವ್ರನ್ನ ಒಂಟಿಯಾಗಿ ಬಿಡದೆ ಅವ್ರು ಕೈ ಇಟ್ಕೊಂಡು ನಿಂತ್ಕೊಂಡಿರೋದು ನಮ್ಮ ಬಾವ್ನವರು. ಹೌದು ಚಿಕ್ಕದಕ್ಕೆ, ಅದಕ್ಕೆ ಹೇಳೋದು, ಲೈಫಲ್ಲಿ ಒಳ್ಳೆ ಹಸ್ಬೆಂಡ್ ಸಿಗೋದು ಮುಖ್ಯ ಅಲ್ಲ. ಆದರೆ ಲೈಫಲ್ಲಿ ಏನೇ ಕಷ್ಟ ಬಂದರೂ, ಏನೇ ಸಿಚುವೇಶನ್ ಬಂದರೂ ಜೊತೆ ನಿಲ್ಲುವಂಥ ಹಸ್ಬೆಂಡ್ ಸಿಗೋದು ಭಾಳ ದೊಡ್ಡ ವಿಷಯ. ಗಾಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಏನೇ ಸಿಚುವೇಶನ್ ಬಂದರೂ ಬಿಗ್ ಬ್ರೋಗೆ ಅದಕ್ಕೆ ಮೇಲಿರೋ ಪ್ರೀತಿ ಮಾತ್ರ ಚೇಂಜ್ ಆಗಲ್ಲ. ಅದೊಂಥರ ಆಲ್ ವೆದರ್ ಟೈರ್ ಇದ್ದ ಹಾಗೆ, ಗ್ರಿಪ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಏನು ಆಲ್ ವೆದರ್ ಟಯರಾ? ಏನು ಕಂಪ್ಯಾರಿಸನ್ ಮಾಡ್ತಾವ್ರೆ? ಚಿಕ್ಕದಕ್ಕೆ ಏನೋ ಮೈಂಡಿಗೆ ಬಂತು ಹೇಳ್ಬಿಟ್ಟೆ. ನೋಡಿ, ಕೆಲವೊಂದು ಟೈಮ್ ಏನು ಗೊತ್ತಾ, ಮೀನಿಂಗಿಂತ ಫೀಲಿಂಗ್ ಇಂಪಾರ್ಟೆಂಟ್. ಕರೆಕ್ಟ್. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗಲಿ, ಅಕ್ಕ ಇದನ್ನೆಲ್ಲ ಗೆದ್ದು ಬರಲಿ, ಬಾವ್ನವ್ರ ಜೊತೆ ಮೊದಲಿನ ಥರ ಖುಷಿಯಾಗಿ ಬದುಕಲಿ. ನಾವು ಬಯಸ್ತಿರೋದು ಅದೇ ಅಲ್ವಾ? ಹೌದು ಚಿಕ್ಕದಕ್ಕೆ, ನೋಡ್ತಾ ಇರಿ, ಹಾಗೆ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಪ್ರೀತಿ ಇದೆ. ಆ ಪ್ರೀತಿ ಅವ್ರನ್ನ ಎಲ್ಲೂ ಸೋಲೋದಕ್ಕೆ ಬಿಡೋದಿಲ್ಲ.